ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ತಾರಕಕ್ಕೇರಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿ ಕಿಡಿಕಾರ್ತಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರ ಸುಧಾರಣೆ ನೀವೇನ್ ಮಾಡ್ತೀರಾ, ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ನೋಡ್ಕೊಳ್ಳಿ, ಅವರಿಗೆ ರೊಕ್ಕದ ಹಣ ಹೆಚ್ಚಾಗಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ತಾರಕಕ್ಕೇರಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿ ಕಿಡಿಕಾರಿದ್ದಾರೆ. ಹುಕ್ಕೇರಿ ಮತಕ್ಷೇತ್ರ ಸುಧಾರಣೆ ನೀವೇನ್ ಮಾಡ್ತೀರಾ, ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ನೋಡ್ಕೊಳ್ಳಿ, ಅವನಿಗೆ ರೊಕ್ಕದ ಹಣ ಹೆಚ್ಚಾಗಿದೆ ಅಂತ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾತಿನ ಭರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ರಮೇಶ್ ಕತ್ತಿ. ಪತ್ತ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಾಗ್ದಾಳಿ ನಡೆಸುವ ಸಂದರ್ಭದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ರಮೇಶ್ ಕತ್ತಿ ಅವರು. ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ನೋಡ್ಕೊಳ್ಳಿ, ನಿಪ್ಪಾಣಿ ಕ್ಷೇತ್ರದಲ್ಲಿ MP ಚುನಾವಣೆ ಮತ ಕಡಿಮೆ ಬಿದ್ದಿವೆ, ಹುಕ್ಕೇರಿ ಮತಕ್ಷೇತ್ರ ಸುಧಾರಣೆ ನೀವೇನ್ ಮಾಡ್ತೀರಾ, ಅವನಿಗೆ ರೊಕ್ಕದ ಹಣ ಹೆಚ್ಚಾಗಿದೆ ಅಂತ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕಿದ್ರು. ಅದು ಅವರ ಹತ್ರ ಇದ್ರೆ ಮಾತ್ರ ಒಳ್ಳೆಯದು, ನಮ್ಮ ಕಡೆ ಬರಬಾರ್ದು, ಮಾನ ಮರ್ಯಾದೆ ಇಲ್ಲದ ಜನ ಆ ಕಡೆಯಿಂದ ಈ ಕಡೆ ಏನಾರ ಮಾಡ್ತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರು ಹೇಳದೆ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ರಮೇಶ್ ಕತ್ತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್. ಶಹಬಾಜ್, ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ತಾರಕಕ್ಕೇರ್ತಾ ಇದೆ. ಇದೀಗ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ರಮೇಶ್ ಕತ್ತಿ ಕಿಡಿಕಾರ್ತಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಹೌದು ಸಿಂಚನ, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಡಿಸಿಸಿ ಬ್ಯಾಂಕ್ ಹಾಗೂ ಹೀರಾ ಶುಗರ್ ಫ್ಯಾಕ್ಟರಿ ಏನು ಚುನಾವಣೆ ಏನು ಜೋರಾಗಿ ಕಾವು ಹಿಡಿದಿದೆ. ಇದ್ರ ಬೆನ್ನಲ್ಲೇ ನಿನ್ನೆ ಅಷ್ಟೇ ರಮೇಶ್ ಕತ್ತಿ ಅವರು ಮಾತಿನ ಬರದಲ್ಲಿ ಏಕವಚನದಲ್ಲಿ ಹಾಗೂ ಕೆಲವೊಂದಷ್ಟು ಅವೈಜ್ಞಾನಿಕ ಶಬ್ದಗಳನ್ನು ಬಳಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಹೇಳದೇನೆ ಪರೋಕ್ಷವಾಗಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು XMP ಮೇಲೆ XMP ಇಬ್ರು ಮಾಜಿ ಸಂಸದರ ವಿರುದ್ಧ ಜೋರಾಗಿ ಕಾದಾಟ ನಡೆದಿದೆ. ಇದರ ಮಾತಿನ ಬರದಲ್ಲೇ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಅವರು ಹೆಸರು ಹೇಳದೇನೆ ಒಂದು ನಾಲಿಗೆಯನ್ನು ಹರಿಬಿಟ್ಟು ಕೆಲವೊಂದಷ್ಟು ಮಾತನಾಡಬಾರ್ದಂತ ಶಬ್ದಗಳು ಮಾತನಾಡಿ ಈ ಒಂದು ಸುದ್ದಿಗೆ ಕಾರಣವಾಗಿದೆ ರಮೇಶ್ ಕತ್ತಿ ಅವರು ಅಂತ ಸಿಂಚನ ಹೇಳ್ಬೋದು. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಏನು ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಏನು ಮಾತನಾಡುತ್ತಿದ್ದಾರೆ, ಆ ಒಂದು ವೇದಿಕೆಯಲ್ಲಿ ಅವರು ಏನ್ ಮಾಡ್ತಾರೆ, ಅವ್ರು ಏನ್ ಸುಧಾರಣೆ ಮಾಡ್ತಾರೆ, ಅವ್ರ ಕ್ಷೇತ್ರವನ್ನೇ ಅವರು ಸುಧಾರಣೆ ಮಾಡ್ಕೊಳ್ಳಿ. ಆಮೇಲೆ ಅವ್ರು ನಿಂತಾಗಲೇ ಚುನಾವಣೆಯಲ್ಲಿ ಬಿಜೆಪಿಗೆ ಅವ್ರ ಕ್ಷೇತ್ರದಲ್ಲಿ ನಿಪ್ಪಾಣಿಯಲ್ಲೇ ಅವ್ರಿಗೆ ವೋಟ್ ಕಡಿಮೆ ಬಿದ್ದಿದೆ, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಈ ರೀತಿಯಾಗಿ ಸುಮಾರು ಒಂದು 4 ರಿಂದ 5 ಮಾತುಗಳನ್ನು ಕೂಡ ಅವರು ಮಾತನಾಡಿರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.